ಬಾಂಗ್ಲಾ ವಲಸಿಗರನ್ನ ವೋಟರ್ ಐಡಿಗೆ ಸೇರ್ಪಡೆ ಬಾಂಗ್ಲಾ ವಲಸಿಗರನ್ನ ಕೂರಿಸಿ ಎಸ್ಐಆರ್ ಮಾಡಿದ ಸರ್ಕಾರ ಅಂತ ವಿಡಿಯೋ ಪ್ರೂಫ್ ತೋರಿಸಿದ ಎಚ್.ಡಿ. ಕುಮಾರಸ್ವಾಮಿ. ಬಾಂಗ್ಲಾ ವಲಸಿಗರನ್ನ ಕೂರಿಸಿ ವೋಟರ್ ಐಡಿಗೆ ಸೇರ್ಪಡೆ ಮಾಡಲಾಗ್ತಾ ಇದೆ. ಬಾಂಗ್ಲಾ ವಲಸಿಗರಿಗೆ ಐಡಿ ಕಾರ್ಡ್ ಅನ್ನ ಕೊಡಲಾಗ್ತಾ ಇದೆ. ವಿಡಿಯೋ ಪ್ರೂಫ್ ತೋರಿಸಿದ ಎಚ್.ಡಿ. ಕುಮಾರಸ್ವಾಮಿ ಛತ್ರಗಳಲ್ಲಿ ಕಳ್ಳ ಮತದಾರರನ್ನ ಕೂರಿಸಿ ಪ್ರಕ್ರಿಯೆ ಮಾಡ್ತಾ ಇದ್ದಾರೆ. ಸಿಎಂ ನೇರ ಪ್ರಭಾವದಿಂದಾಗಿ ಅಕ್ರಮಗಳು ಸರಾಗವಾಗಿ ಸಾಗುತ್ತಿವೆ. ದೊಡ್ಡ ಕಲ್ಯಾಣ ಮಂಟಪ ಚೌಟ್ರಿಗಳಲ್ಲಿ ಎಸ್ಐಆರ್ ಪ್ರಕ್ರಿಯೆ. ಒಂದೇ ಸೂರಿನಡಿ ಕಳ್ಳ ಮತದಾರರನ್ನ ಒಟ್ಟುಗೂಡಿಸೋ ಯತ್ನ ಮಾಡ್ತಾ ಇದೆ ಸರ್ಕಾರ. ರಾಮನಗರ ಕ್ಷೇತ್ರದಲ್ಲಿ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಭಾರಿ ಲೋಪ ಕಾಣಿಸ್ತಾ ಇದೆ. ರಾಮನಗರದಲ್ಲಿ ಬಿಎಲ್ಒ ಮನೆ ಮನೆಗೆ ಭೇಟಿ ನೀಡುತ್ತಿಲ್ಲ. ಚುನಾವಣಾ ಆಯೋಗದ ಗಣತಿ ನಮೂನೆಗಳನ್ನ ವಿತರಿಸುತ್ತಿಲ್ಲ. ಸಮುದಾಯ ಭವನದಲ್ಲೇ ಕುಳಿತು ವಿತರಣೆ ಮಾಡುತ್ತಿದ್ದಾರೆ. ಮನೆ ಪರಿಶೀಲನೆಯ ಮೂಲ ಉದ್ದೇಶವೇ ಬುಡಮೇಲು ಆಗ್ತಾ ಇದೆ. ಇಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಸ್ಫೋಟಕ ಆರೋಪವನ್ನ ಮಾಡ್ತಾ ಇದ್ದಾರೆ ಸರ್ಕಾರದ ಮೇಲೆ. ರಾಮನಗರದ ಎಸ್ಐಆರ್ ಪ್ರಕ್ರಿಯೆ ನಿಲ್ಲಿಸುವಂತೆ ಎಚ್.ಡಿ.ಕೆ ಪಟ್ಟನ್ನ ಹಿಡಿದಿದ್ದಾರೆ. ಬಾಂಗ್ಲಾ ವಲಸಿಗರನ್ನ ಕೂರಿಸಿ ವೋಟರ್ ಐಡಿಗೆ ಸೇರ್ಪಡೆ ಮಾಡ್ತಾ ಇದ್ದಾರೆ ಅನ್ನುವಂತ ಕುಮಾರಸ್ವಾಮಿಯ ಆರೋಪ. ಈಗಾಗಲೇ ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದೆ. ಇದನ್ನ ವಿಡಿಯೋ ಸಮೇತ ಅಂದ್ರೆ ಪ್ರೂಫ್ ಸಮೇತ ನಾನು ತೋರಿಸ್ತೀನಿ ಅಂತ ಕುಮಾರಸ್ವಾಮಿ ಹೇಳ್ತಾ ಇರುವಂತದ್ದು. ಬಾಂಗ್ಲಾ ವಲಸಿಗರಿಗೆ ಕೂಡ ವೋಟರ್ ಐಡಿಯನ್ನ ಕೊಡಿಸ್ತಾ ಇದೆ ಸರ್ಕಾರ. ರಾಮನಗರದಲ್ಲಿ ನಡೀತಾ ಇದ್ದಂತ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಲೋಪ ಆಗ್ತಾ ಇದೆ. ವಲಸಿಗರ ಬಾಂಗ್ಲಾದೇಶದ ವಲಸಿಗರನ್ನ ಅಲ್ಲಿ ವೋಟರ್ ಐಡಿಗೆ ಸೇರ್ಪಡೆ ಮಾಡಲಾಗ್ತಾ ಇದೆ ಅನ್ನುವಂಥ ನೇರವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಬೇಕಾದ್ರೆ ನಾನು ವಿಡಿಯೋ ಪ್ರೂಫ್ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ತಕ್ಷಣ ರಾಮನಗರದಲ್ಲಿ ಏನ್ ನಡೀತಾ ಇದೆ ಇಲ್ಲ ಎಸ್ಐಆರ್ ಪ್ರಕ್ರಿಯೆ ಅದು ನಿಲ್ಲಿಸಬೇಕು. ಬಿಎಲ್ಒಗಳು ಮನೆಗೆ ಹೋಗಿ ಪರಿಶೀಲನೆ ಮಾಡಬೇಕು, ಡಾಕ್ಯುಮೆಂಟ್ಸ್ಗಳನ್ನ ಕಲೆ ಹಾಕೋಬೇಕು. ಬಟ್ ಇಲ್ಲಿ ಒಂದು ಕಲ್ಯಾಣ ಮಂಟಪ, ಒಂದು ಚೌಟ್ರಿಗಳಲ್ಲಿ ಕೂರಿಸಿ ಅಲ್ಲಿ ಸಾಮೂಹಿಕವಾಗಿ ಎಲ್ಲರನ್ನೂ ಕೂಡ ಕರೆಸಿ ಈ ರೀತಿಯಾಗಿ ಅಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದೆ. ಇದರಲ್ಲಿ ಲೋಪ ಆಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ತಮ್ಮ ಅಧಿಕಾರವನ್ನ ಈ ರೀತಿಯಾಗಿ ಬಳಸ್ಕೊಳ್ತಾ ಇದ್ದಾರೆ, ಅಕ್ರಮವಾಗಿ ನಡೀತಾ ಇದೆ ಅನ್ನುವಂತ ನೇರ ಆರೋಪವನ್ನ ಎಚ್.ಡಿ. ಕುಮಾರಸ್ವಾಮಿ ಮಾಡ್ತಾ ಇರುವಂತದ್ದು. ವಿಡಿಯೋ ಪ್ರೂಫ್ ತೋರಿಸ್ತೀನಿ ಅಂತ ಹೇಳ್ತಾ ಇರುವಂತ ಕುಮಾರಸ್ವಾಮಿ ನಿಜವಾಗ್ಲೂ ಕೂಡ ಈ ರೀತಿಯಾಗಿ ಆಗ್ತಾ ಇದೆಯಾ? ಯಾವುದೇ ರೀತಿಯಾದಂತಹ ಲೋಪದೋಷಗಳು ಅಲ್ಲಿ ನಡೀತಾ ಇದೆಯಾ? ಕಲ್ಯಾಣ ಮಂಟಪ ಚೌಟ್ರಿಗಳಲ್ಲಿ ಎಸ್ಐಆರ್ ಪ್ರಕ್ರಿಯೆ ಮಾಡ್ತಾ ಇರುವಂಥದ್ದು. ಅಂದರೆ ಬಿಎಲ್ಒಗಳು ಮನೆಗೆ ಹೋಗಬೇಕು, ಡಾಕ್ಯುಮೆಂಟ್ಸ್ಗಳನ್ನು ಕಲೆ ಹಾಕಬೇಕು. ಇವ್ರು ಎಷ್ಟು ವರ್ಷ ಇಲ್ಲಿ ನಿವಾಸಿಗಳಾಗಿದ್ದಾರೆ, ಇವ್ರು ಎಲ್ಲಿಂದ ಬಂದಿದ್ದಾರೆ, ಇವ್ರು ನಿಜವಾಗ್ಲೂ ಕೂಡ ಕರ್ನಾಟಕದವರೇನಾ, ಇವರ ಮೂಲ ಯಾವುದು ಅನ್ನೋದನ್ನ ಕಲೆ ಹಾಕಬೇಕಾಗುತ್ತೆ. ಬಟ್ ಇಲ್ಲಿ ಎಸ್ಐಆರ್ ಅನ್ನುವಂಥದ್ದು ನೋಡಿ, ಎಸ್ಐಆರ್ ಅನ್ನುವಂಥದ್ದು ಯಾವ್ಯಾವ ರಾಜ್ಯದಲ್ಲಿ ಆಗಿದೆ ಅಲ್ವಾ? ಬಾಂಗ್ಲಾದೇಶದಲ್ಲಿ ಆಗಿರ್ಬೋದು, ಅಥವಾ ಪಶ್ಚಿಮ ಬಂಗಾಳದಲ್ಲಿ ಆಗಿರ್ಬೋದು, ಬಾಂಗ್ಲಾದೇಶ ಅಲ್ಲ ಪಶ್ಚಿಮ ಬಂಗಾಳದಲ್ಲಿ ಆಗಿರ್ಬೋದು, ಅಥವಾ ಬೇರೆ ಕಡೆ ಎಲ್ಲೆಲ್ಲ ಎಸ್ಐಆರ್ ಆಗಿದೆಯಲ್ಲ, ಎಲ್ಲೆಲ್ಲರೂ ಕೂಡ ಎಷ್ಟೋ ಅಕ್ರಮವಾಗಿ ವೋಟರ್ ಐಡಿಗಳನ್ನ ಯಾರು ಮಾಡ್ಕೊಂಡಿದ್ದಾರೆ ಎಲ್ಲರೂ ಕೂಡ ಡಿಲೀಟ್ ಆಗಿ ಹೋಗಿದ್ದಾವೆ. ಬಟ್ ಕರ್ನಾಟಕದಲ್ಲಿ ಆ ಪ್ರೊಸೆಸ್ ಆಗ್ತಾ ಇದೆ ಅಂತ ಅಂದ್ರೆ ಅದರಲ್ಲಿ ಅಕ್ರಮ ನಡೀತಾ ಇದೆ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಆರೋಪವನ್ನ ಮಾಡ್ತಾ ಇದ್ದಾರೆ.